ಮೋಸ ಮಾಡ್ದಂಗೆ ಆಗೋದಿಲ್ಲ ಅಲ್ಲಿ ಇದು ಪಾಪ ಎಷ್ಟು ಕಷ್ಟಪಟ್ಟಿರ್ತಾರೋ ಇವನು ಹಿಂಗೆ ತುಡು ಮಾಡಿದ್ರೆ ಜೀವನ ಮೆಸ್ತಾನಂತೆ. ನಿಯತ್ತಿಂದ ದುಡ್ದವ್ರಿಗೆ ಒಂದು ಗುಂಜಿ ಬಂಗಾರ ತೊಗೊಳಕ್ಕಾಗೋದಿಲ್ಲ. ಅದ ನಮ್ಮ ಕಲ್ಸಿದ ಮಾಸ್ತಾರ ಅದ ಹಳೆ ಎಮ್ಮೆಟ್ಟಿ ಗಾಡಿ ಮ್ಯಾಗ ಅಡ್ಡಾಡಕತ್ತಾನ. ಅವನ ಕೈಯಾಗ ಕಲ್ತವ್ರು ದೊಡ್ಡ ದೊಡ್ಡ ಕಾರ್ ಗಾಡಿ ಅಡ್ಡಾಡ್ತಾರ. ನಿಯತಿ ಕಿಮ್ಮತ್ತಿಲ್ಲಂತೆ. ಕಿಮ್ಮತ್ ಐತಿ, ನಾವು ನಿಯತ್ತಾಗಿಲ್ಲ ಅಷ್ಟ. ದಾದಾ ಈ ಕಡೆ ಬರಾಕತ್ತಾನ. ಏನ್ ಮಾಡೋದು? ದ್ರೋಣಾಚಾರಿಗೆ ಏಕಲವ್ಯ ಹೆಂಗ್ ಗುರುನೋ ಲೇ ಹಾಪ, ಇಡೀ ಜಗತ್ತಿಗೆ ಗೊತ್ತೈತಿ ಯಾರಿಗೆ ಗುರು ಅಂತ. ದ್ರೋಣಾಚಾರ್ಯ ಏಕಲವ್ಯ ಗುರು ಇಲ್ಲ. ಹಂಗ ನಮಗ ಇವತ್ತಿಂದ ದಾದಾನ ಗುರು. ಹಾಪ್ಸುಳಿ ಮಗ ಅದನ್ ನೀವು? ಏ ಗುರು ಅವ. ಏನು ಹಾಪ್ಸುಳಿ ಮಗ ಗುರು ಅದನ್ ಲೇವ? ಅಲ್ಲೇ ಕಿಮ್ಮತ್ತಿಲ್ಲ ಅದಾ ದಾದಾ ದಾದಾ ಆಶೀರ್ವಾದ ಮಾಡ್ದದ. ನಿಮ್ಮ ನೆಟ್ಟಿದ್ ನಾ ಕಾಲ್ನಾಗಲ್ಲು, ನಾನು ಎಡಕಿನ ಹಾಟ್ನಾಗ ಹೇಳ್ರಿ. ಆರಾಮಾಗಿರಿಯಪ್ಪ. ಹಾಂ ಹ್ಞೂ ದಾದಾ. ದಾದಾ ಆಶೀರ್ವಾದ ಮಾಡಿದ. ಸುಬ್ಯ, ನಿನ್ನ ಕಿಸೆ ಚೆಕ್ ಮಾಡ್ಕೊ. ಮೊಬೈಲ್ ಪರ್ಸ್ ಐತಿಲ್ಲ? ಮೊಬೈಲ್ ಪರ್ಸ್ ತೊಗೊಂಡೋಗೇನ್ಲಿ? ಇದು ಕಣ್ಣ ಮಣ್ಣು ಗೊಜ್ಜದಂದ್ರೆ ಬಾ. ದಾದಾ ದಾದಾ ನಾವು ನಿಮ್ಮ ಶಿಷ್ಯರ ಆಗ್ಬೇಕತ್ ಮಾಡೀವಿ. ನಮಗೂ ನಿನ್ನ ಹಲ್ಕಟ್ಟು ಬುದ್ಧಿ ಕಲಿಸಲ್ಲ. ನಿಮಗೇನು ಬೇಕು ಕೇಳ್ರಿ, ಕೊಡ್ತೀವಿ. ಅದನ್ನ ಕೇಳಬೇಡ್ರಿ, ಹೊಲಿ ಬಿದ್ದಾವ ಕೊಡೋಕ್ಕಾಗಲ್ಲ. ಪರ್ಸ ಎಷ್ಟಿಟ್ಟಿ? ಪರ್ಸ ನಿಮ್ಮಂತಕ್ಕೈತಿ. ಹಾಂ ಹಾಂ 50% ಆಗತ್ತೆ. 50%? ಅಷ್ಟ್ಯಾಕೆ? ಹಲೋ, ಇಲ್ಲ ಇವತ್ತು 15,000 ರೂಪಾಯಿ ಅಟ್ಟ ಕರೆಕ್ಟ್ ಆಯ್ತು. ಇಲ್ಲ ಏರ್ಯಾಕೆ ಹೋಗಿಲ್ಲ, ಹೋಗಿದ್ದಾರ ಒಂದು ದಿವ್ಸಕ್ಕೆ 25,000 ರೂಪಾಯಿ ಕೊಡೋಕ್ಕಾಗತ್ತಲ್ಲ? ಯಾಕೆ ಕೊಡೋಕ್ಕಾಗಲ್ಲ ದಾದಾ, ಕೊಡ್ತೀವಿ. ಹತ್ರಿ ಕಾರ್ ಮುಂದೆ ಕುಂದ್ರು ಅಪ್ಪ. ದಾದಾ ಮಗಳು ದಾದಾ ಗಾಡಿಯಿಂದ ಯಾರೋ ಓಡಿ ಬರಾಕತ್ತಾರ. ಗಾಡಿ ಅವಂದಲ್ಲ. ನಾಳೆಯಿಂದ ನಿಮ್ಮ ಟ್ರೈನಿಂಗ್ ಕಪಡ ಬಜಾರಿಂದ ಚಲೋ ಮಾಡ್ರಿ. ನಿಮ್ಮ ತಲೆ ಓಡಿಸಿ ಎಷ್ಟು ಸಾಧ್ಯ ಆಗತ್ತೆ ಅಟ್ಟ ತೋಡು ಮಾಡ್ಕೊಂಬರ್ರಿ. ಹಾಂ, ನಾನು ಶಿಷ್ಯರಾಗಕ್ಕೆ ಯೋಗ್ಯರಿದ್ರಲ್ಲ ನೋಡ್ತೀನಿ. ಮಕ್ಕನ್ ಮುಂದೆ ಹೇಳ್ತೀನಿ ಇಲ್ಲಲ್ಲ. ನಿಮ್ಮ ಅವನ್ ಬೋಸಡಿಕೆ ನಿಲ್ಲಲ್ಲ. ನನ್ನೇ ಓಡಿಸ್ತಿ ಎಲ್ಲದನವ ನಿಮ್ ಗುರು. ನಿಂದ ಲೈಸೆನ್ಸ್ ಐತಿ? ನಡಿ ಫಾಲೋ ಮಾಡು. ಹೋಗ ಹೊಡಿ ಹೊಡಿ ಗಾಡಿ ಹೊಡಿ. ನಿಧಾನ ಮಾಡ. ಓಡ ನಿಮ್ಮವನ್ ತುಡುಗ್ ಮಾಡಿ ಓಡ್ತಿ. ಇಲ್ಲಿ ಓಡೋ ಬದಲು ಆ ಒಲಿಂಪಿಕ್ನಾಗ ಅದು ಓಡಿದ್ರ ಮರ್ಯಾದೆಯಿಂದ ಚಿನ್ನದ ಪದಕ ಕೊಡ್ತಿದ್ರು. ಓಡ ನಿಂದ್ರ ಗಾಡಿ ಸೈಡ್ ಹಾಕ. ನಿಂದ್ರಲ್ಲಿ ನಿಮ್ಮವನ್ ಬೋಸುಡಿಕೆ ನನ್ನೇ ಓಡಿಸ್ತಿ. ಬೋಸುಡಿಕೆ. ಫಸ್ಟ್ ಟೈಮ್ ರೀ ಮೇಡಮ್, ಬಿಟ್ಬಿಡ್ರಿ. ಫಸ್ಟ್ ಟೈಮಾ? ಹಿಂಗ ಒಬ್ಬ ಫಸ್ಟ್ ಟೈಮ್ ಬಿಟ್ಬಿಡ್ರಿ ಅಂತಿದ್ದ, ಬಿಟ್ಟಿದ್ನು. ಅವ ಈಗ ನಿನ್ನಂತಂಗ ಗುರು ಆಗ್ಯಾನ. ನಮ್ಮ ಬಾಸ್ ಬಗ್ಗೆ ಗೊತ್ತೇನ್ರಿ ಮೇಡಮ್ ನಿಮಗೆ?
ಆ ನಿಮ್ಮ ಬೋಸುಡಿಕೆ ಬಾಸ್ಗೆ ಕೇಳ ಈ ಸಬ್ ಇನ್ಸ್ಪೆಕ್ಟರ್ ಸರೋಜಾ ಅಂದ್ರ ಯಾರಂತ. ಈಗ ಹೋಗಿ ಕೇಳ್ತೀನಿ ರೀ. ಏಯ್ ಬಾರ ಇಲ್ಲಿ, ನೀನೇನ ಹೋಗಿ ಕೇಳೋದು? ಅವನೇ ಬರ್ತಾನ ಸ್ಟೇಷನ್ಗೆ. ಮೇಡಮ್ ನಾನು ಹೋಗ್ಬರ್ತೀನಿ ರೀ. ಫೈನ್ ಕಟ್ ಹೋಗ. ಮೇಡಮ್ ನೀವು ಬೈಕ್ನಾಗ ಕರ್ಕೊಂಬಂದ್ರಿ ಮೇಡಮ್, ಇಷ್ಟೊತ್ತು ಆದರೂ ಕನ್ಸರಿಲ್ಲ ಅಂತ ಮೇಡಮ್, ಪ್ಲೀಸ್ ಹೋಗ್ಬರ್ತೀನಿ ಮೇಡಮ್. ಹಾಗಿದ್ರೆ ಪೊಲೀಸ್ ಸ್ಟೇಷನ್ ಬಿಟ್ಟು ಹೋಗು. ಬರ ಬಾ. ಮೊದಲು ನಾನು ಹತ್ತೀನಿ ರೀ. ಎದಕ್ಕ? ಹಂಸ ಭಾಳ ಅಲ್ರಿ ಅದಕ್ಕೆ. ಏಯ್ ನಿಂದ್ರ ಬಾಯ್ಲಿ ಕುಂದ್ರು. ಹಂಸ್ ಭಾಳ ಇದಾವಂತೆ ಭಾಳ. ದೋಸ್ತ ಮಾವ ಇಟ್ಟಿ ಅಲ್ಲಿ ಮಾವನ ಮಗಳು ಕೂತಾವಡು ಕೇಳ. ಹೇಳ. ಹಾಂ ಆಯಿತು. ನಿಂದಾತೇನು? ಸಂಜೆಗೆ ಅಡುಗೆ ಮಾಡಿಟ್ಟು ಬಂದೀನಿ, ಬಾಂಡೆದು ತಿಕ್ಕೋದೈತಾ. ಅಷ್ಟೇ. ಹೌದೇನು? ಆತು ತಗೋ, ನಾನು ಹಿಂಗೆ ಆಮೇಲೆ ಫೋನ್ ಹಚ್ತೀನಿ. ಆಯ್ತು. ದೋಸ್ತ ನಿಂದ ಯಾಕೆ ಸರ್? ಪರಸ್ ತುಡುಗು ಮಾಡಿದ್ದೆ, ಅದಕ್ಕೆ ತಂಕುನ್ಸ್ಯಾಳ ಮೇಡಮ್. ನಂದು ಹೋಲ್ ಬಿಡು, ನಿಂದು ಯಾಕೆ ಕೇಸ? ಹನುಮಪ್ಪನ ಗುಡಿ ಮುಂದಿನ ಚಪ್ಪಲ್ ತುಡು ಮಾಡಿದ್ದೆ, ಕರ್ಕೊಂಬಂದಾರೆ. ಅಲ್ಲಿ ಕಾಡೆಂದು ಇದ್ದಂಗೆ ಅದಿ ಚಪ್ಪಲ, ದೊಡ್ಡ ಬಂಗಾರ ಅಂಗಡಿಯಲ್ಲ ಹೊಡಿಬೇಕಿಲ್ಲ. ಎಲ್ಲಿ ಬಿಡ್ಲಿಯಪ್ಪ, ನಮ್ಮ ಮನೆತನದ ಮರ್ಯಾದೆ ಹಾಕೋದಂತ ಸುಮ್ಮನೆ. ಚಲೋ ಮಾಡಿ. ಯಾಕಂದ್ರೆ ಬಂಗಾರ ಅಂಗಡಿ ತುಡು ಮಾಡವನ. ನಿಮ್ಮ ಮನೆತನದ ಮರ್ಯಾದೆ ಭಾಳ ಉಳಿಸಿ ನೋಡಿ ನೀ. ಥ್ಯಾಂಕ್ಸ್. ನನ್ನ ಹೆಸರು ಹೇಳೇನಾ? ಏ ಮಲ್ಯ, ಇದೇನು ನಿಮ್ಮ ಮಾವನ ಮನೆ ಮಾಡಿ ಏನ? ನಿಂದೇನಿದ್ರು ಹೊರಗೆ ಇಟ್ಕೋ. ಅವ್ರು ಹೇಳಿದ್ದೆ ನಿಂದು ಹೊರಗೆ ಇಟ್ಕೋ ಅಂತ. ಹಳೆ ಸಾಮಾನು ರಿಪೇರಿ ರೀ. ಸ್ವಲ್ಪಾರ ನಾಚಿ ಗೀಚಿಗೆ ಬರಂಗಿಲ್ಲ ನಿಂಗೆ ನಾನು ನೋಡಿದ್ರ? ನೋಡ, ನಾ ಎಷ್ಟು ಚಲೋ ಓದಿ ದೊಡ್ಡ ಪೊಲೀಸ್ ಆಫೀಸರ್ ಆಗೀನಿ, ಆದ್ರೆ ನೀ ಅವಾಗ ಹೇಳಿದ್ದೆ ನಾನು, ನಾ ಯಾವಾಗೂ ನೀನು ಹಿಂದೆ ಬೀಳಂಗಿಲ್ಲ ಅಂತೇಳಿ. ನೀನು ನಾನು ಹಿಂದೆ ಬೀಳುವಂಗೆ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಓಹೋ, ಈಗಿನ ಸಂಬಂಧ ನೀ ತುಡು ಮಾಡೋ ಕಲ್ತಿದ್ದೆ. ಆಕೆ ನನ್ನ ಸಂಬಂಧ ಪೊಲೀಸ್ ಅದಳ. ಇನ್ನೊಮ್ಮೆ ಏನಾದರೂ ಒಂಟು ಅಕ್ಷರದಾಗ ಮಾತಾಡಿದ್ದಿ ಅಂದ್ರ ಏರೋಪ್ಲೇನೇ ಏರಿಸ್ಬಿಡ್ತೀನ. ಪಾಸ್ಪೋರ್ಟ್ ಮಾಡ್ಸೋತನಾರ ತಡಿ. ಅವ ತುಡುಗ್ ಮಾಡೋದನ್ನ ನೀನೇ ಹೇಳ್ಕೊಟ್ಟಿಯಲ್ಲ, ಅವನಿಗೆ ಕೋರ್ಟಿಗೆ ಒಪ್ಪಿಸ್ತೇನೆ. ನೀ ಮಾಡೋ ಹಲ್ಕಟ್ಗಿರಿಯಲ್ಲ ಅವ ಏನಾದರೂ ಬಾಯಿ ಬಿಟ್ಟ ಅಂದ್ರ ಮಗಳೇ ನಿನ್ನ ಜೈಲ್ ಗ್ಯಾರಂಟಿ. ಭಾಳ ದಿನ ಕಾಯಕತ್ತೀನಿ. ನನ್ನ ಸಂಬಂಧ ಏನು ಕಾಯ್ಬೇಡ್ರಿ, ಚಲೋ ಹುಡುಗನ ನೋಡಿ ಮದುವೆ ಆಗ್ಬಿಡ್ರಿ. ಸಾಕ್ಷಿ ಕಣ್ಣೆದ್ರೆ ಐತಿ. ಹೆಂಗೆ ಮಾಡೋದೀಗ? ಇದನ್ನೆಲ್ಲ ನೋಡಕತ್ರ ನನಗೊಂದು ನಮ್ಮ ಮಾಯ ಕತೆ ಹೇಳಿದ ನೆನಪು ಬರ್ತೈತಿ. ಹೇಳೇನ? ಹೇಳ, ನಮ್ಮಂತ್ಯಕ್ಕೂ ಟೈಮ್ ರಗಡ್ ಐತಿ. ಟಾಂಗಾ ಬಜಾರ್ನಾಗ ಒಬ್ಬ ಟಾಂಗಾ ಓಡಿಸಿದ್ದ. ಅವಾಗ ಬೇಜಾರು ಏನಪ್ಪ ಅಂತಂದ್ರೆ ಅವನ ಕುದುರೆ ಎಲ್ಲ ಕುದುರೆಗಿನ ಭಾಳ ಸಾವಕಾಶ ಓಡ್ತಿತ್ತು. ಬಜಾರ್ನ್ಯಾಗ ಕುಂಡ್ಯಾಗ ಹಳು ಸಿಕ್ಕಾರಗತ್ತೆ ಓಡೋ ಕುದುರೆ ಯಾರ್ದಪ್ಪ ಅಂತಂದ್ರೆ ಇವನ ಕಡೆನ ಬಟ್ ಮಾಡಿ ತೋರಿಸ್ತಿದ್ದ. ಅವನಿಗೂ ಅನಿಸ್ಕೊಂಡು ಬೇಜಾರಾಗಿತ್ತು. ಅಲ್ಲಿ ರೊಕ್ಕ ಗೋಳೆ ಹಾಕಿ ದವಾಖಾನೆಗೆ ಹೋದ ಡಾಕ್ಟ್ರ್ ಕಡೆ. ಯಾಕಂತ ಕೇಳಿದಾಗಂತ ಕುದುರೆ ಬಗ್ಗೆ ಟೋಟಲ್ ಹೇಳಿದಂತ, ನನ್ನ ಕುದುರೆ ಭಾಳ ಸಾಹೇಬ ನಿಧಾನಕ್ಕೆ ಓಡುತ್ತಾ, ಒಟ್ಟು ಸ್ಪೀಡಂಗೆ ಓಡಂಗೆ ಮಾಡು. ನನ್ನ ಕುದುರೆ ನೋಡಿ ಇನ್ನೊಂದು ಕುದುರೆ ಅಂತ ಆಸೆ ಮಾಡುತ್ತೆ. ನನಗೆ ಎಷ್ಟು ಊರಿತ್ತಂದ್ರೆ ಇನ್ನು ಕುದುರೆದು ಎಷ್ಟು ಊರಿಬಾರ್ದು. ಡಾಕ್ಟ್ರ್ ಎಲ್ಲ ಕೇಳಿಸ್ಕೊಂಡು 3 ಗುಳಿಗೆ ಕೊಟ್ಟನಂತ. ಇವನು ಕೇಳಿದಂತ ಹೆಂಗೆ ಕೊಡ್ಬೇಕ್ರಿ? ಡಾಕ್ಟ್ರು 1ನೇ ಗುಳಿಗೆ ತಗೋರಪ್ಪ, ಈ ಗುಳಿಗೆ ನಿನ್ನ ಕುದುರೆ ಕುಂಡ್ಯಾಗ ಕೊಟ್ಟೆ ಅಂದ್ರೆ 40 ಸ್ಪೀಡ್ ಹೋಗುತ್ತೆ, 2ನೇದ್ದು 100 ಸ್ಪೀಡ್ ಹೋಗುತ್ತೆ, 3ನೇದ್ದು 140 ಹೋಗುತ್ತೆ. ಇವಂಗೂ ಖುಷಿ ಆಯ್ತು. ಮರುದಿನ ಟಾಂಗಾ ತೊಗೊಂಡು ಹೊಂಟಿದ್ನಂತ. ಇವನು ಟಾಂಗಾ ಸೈಡ್ ಹೊಡ್ಕೊಂಡು ಇನ್ನೊಂದು ಹೊಂಟಿತ್ತಂತ 1 ಲುಕ್ ಕೊಟ್ಟನಂತೆ. ಯಾಕೆ ಹಿಂಗೆ ನೆನಪಿತ್ತು, ಡಾಕ್ಟರ್ ಗುಳಿಗೆ ಕೊಟ್ಟಾನ. ಫಸ್ಟಿಗೆ ಟ್ರೈ ಮಾಡೋಣ ಅಂತೇಳಿ 1ನೇ ಗುಳಿಗೆ ತೊಗೊಂಡಾನ, ಕುದುರೆ ಕುಂಡ್ಯಾಗ ಕೊಟ್ಟನಂತೆ. ಕೊಟ್ಟಿದ ತಕ್ಷಣ ಕುದುರೆ ಜಿಗಿದಿತ್ತಾವ, ಹೊಂಟ ಬಿಡ್ತಂತ 40 ಸ್ಪೀಡ್. ಬಜಾರ್ನಾಗ ಇದ್ದಾರಲ್ಲ ಶಾಕ್. ಇವನು ಒಮ್ಮೆ ಟಾಂಗಾ ಅಕ್ಕಾಡು ಮಿಕ್ಕೋಡಮ್ ಜೋಲಿ ಹೊಡ್ಯಾಕೆ ಚಾಲು ಮಾಡ್ಬಿಡ್ತಂತ. ಇವನು ಖುಷಿ. ಅದಕ್ಕೆ ಏನು ಮಾಡ್ಬಿಡ್ತು ನಾವು, 1ನೇ ಗುಳಿಗೆ 40 ಹೊಂಟತ್ತಂದ್ರೆ 2ನೇ ಗುಳಿಗೆನ ಯಾಕೆ ಟ್ರೈ ಮಾಡಬಾರ್ದು? 2ನೇ ಗುಳಿಗೆ ಎಷ್ಟದು 100 ಸ್ಪೀಡ್. 2ನೇ ಗುಳಿಗೆ ತೊಗೊಂಡಾನ, ಕುದುರೆ ಕುಂಡ್ಯಾಗ ಕೊಟ್ಟಬಿಟ್ನಂತ.
ನಾವು ಕೇಳಿತ್ತ ಕುದುರೆ ಒಮ್ಮೆ ಜಿಟ್ಕಿ ಹೊಡೆದು ಜಿಗಡ್ ಬಿಡ್ತಂತ ನಾವು ಪೂರ ಟಾಂಗ ಇಲ್ಲಿ ಕುದುರೆ ಹರ್ಕೊಂಡು ಹಗ್ಗ ಹರ್ಕೊಂಡು ಹೋಗ್ಬಿಡ್ತಂತ ಅಂದ್ರೆ ಕುದುರೆ ಕಣ್ಣಿಗೆ ಕಾಣ ಹೋಗ್ಬಿಡ್ತೀವಿ. ಮತ್ತು ಇವೇನು ಮಾಡೋದ ಪಾಪ ಕುದುರೆ ಕಳಿತೇನ? ಕುದುರೆ ಕಳಿಲಿಲ್ಲ, ಹೋಗಿ ಹಿಡ್ಕೊಂಡು ಬಂದ. ಹೇ ಅದು ಹೆಂಗೆ ಹಿಡ್ಕೊಂಬಂದ? ಅವನಂತೆ ಇನ್ನೊಂದು ಗುಳಿಗಿತ್ತಲ್ಲ 140 ಸ್ಪೀಡ್ದು, ಅದನ್ನು ಅವನು ಕುಂಡ್ಯಾಗ ಇಟ್ಕೊಂಡು ಕುದುರೆ ಹಿಡ್ಕೊಂಡು ಬಂದಂತ. ನೀ ಏನು ಕಿಸಿದಿಲ್ಲ 140 ಇಟ್ಕೋ ಬಾ. ಏ ನಿಮ್ಮ ಅವ್ವ ನಿಲ್ರ. ದಾದಾ ಇವ್ ನಾವು ತಪ್ಪಿಸ್ಕೊಂಡೆ ಅಂದ್ರೆ ಸುಮ್ ಬಿಡ್ತಾರನ? ಬಾಗಿಲು ಕೊಟ್ಬಿಟ್ಟು ಬಿಜಾಪುರಕ್ಕೆ ಹೋಗೋದು ಅಷ್ಟೇ. ಹುಡುಗ ಬುದ್ಧಿ ಭಾಳ ಐತೆ ನೋಡಿ ನನಗೆ. ನಾವು ಹುಟ್ಟಿದ ತೊಡಗೋದಿಲ್ಲ ಮಗನ, ಹುಟ್ಟಿದ ಮ್ಯಾಗಲ್ಲ. ಅದು ದನ ಡಾಕ್ಟ್ರ ನಮ್ಮ ಮುತ್ಯಾನ. ಅಲಾ ಮುತ್ಯ, 4ನೇ ಗುಳಿಗೆ ಮ್ಯಾಟ್ರ್ ಹೇಳೇ ಅಲ್ಲಿ ನೋಡು, ಹಡಿಬಿಟ್ಟಿ.